ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಯಾವ ಥರ ಮಾಡೋದಂತೆ ಈ ವಿಡಿಯೋದಾಗೆ ತೋರಿಸ್ತೀನಿ. ನನ್ನ ವಿಡಿಯೋ ನೋಡೋರು ಯಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಫಸ್ಟಿಗೆ ಒಂದು ಬಾಣಲಿಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಹಾಗೆ ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಶೇಂಗಾ ಬೀಜ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಶೇಂಗಾ ಬೀಜ ಇಲ್ಲಾಂದರೆ ಮೆತ್ತಗಿರ್ತಾವಲ್ಲ, ತಿನ್ನೋಕ್ಕೆ ತಿಂಡಿಗೆ ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗೆ ಫ್ರೈ ಮಾಡಬೇಕು. ನೋಡಿರಿ ಕಲರ್ ಚೇಂಜ್ ಆಗ್ತಾಯಿದೆ. ಶೇಂಗಾ ಬೀಜ ಅಲ್ಲೇ ತನಕ ಫ್ರೈ ಮಾಡಿದ್ರೆ ಕಡಲೆಬೇಳೆ, ಉದ್ದಿನಬೇಳೆ ಬೇಗ ಬೆಂದೋಗ್ತವೆ. ಆದರೆ ಶೇಂಗಾ ಬೀಜ ಬೇಗ ಬೇಯಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿರಿ, ಇಲ್ಲಾಂದರೆ ಹೈ ಫ್ಲೇಮ್ ಮಾಡಿದ್ರೆ ಸೀದೋಗ್ತವೆ. ಹಾಗೆ ಶೇಂಗಾ ಬೀಜ ಎಲ್ಲ ಕಲರ್ ಚೇಂಜ್ ಆದಮೇಲೆ ಹಾಗೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಇಬ್ಬರಿಗಾಗೋವಷ್ಟು ತಿಂಡಿ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಇದನ್ನ ಹಾಗೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿರಿ. ಹಂಗೆ ಹೊಗೆ ಸ್ಮೆಲ್ಲಿಗೆ ವಿಡಿಯೋ ಕ್ಲಿಯರ್ನೆಸ್ ಇಲ್ಲ. ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸಬೇಕು. ಹಾಗೆ ಟೊಮೊಟೊ ಬೆಂದಾದ್ಮೇಲೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಯಿ ಹಾಕಲ್ಲ ನಾನು. ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ, ನಾನೇ ಕಾಯಿ ಹಾಕಲ್ಲ. ಹಾಗೆ ಚೆನ್ನಾಗಿ ಫ್ರೈ ಎಲ್ಲ ಆಯಿತು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗೆ ಬೇಯಿಸಬೇಕು. ಹಾಗೆ ಒಂದೊಂದು ದಪ್ಪ ಆಗ್ಬಿಟ್ಟಿದ್ದಾವೆ ಟೊಮೊಟೊ, ಅದಕ್ಕೆ ಹಿಂಗೆ ಚೌಡ್ತಲ್ಲಿ ಹಿಂಗೆ ಅಂತ ಇದ್ದೀನಿ. ಹಾಗೆ ಟೊಮೊಟೊ ಹಣ್ಣು ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ಬೇಯಿಸಬೇಕು. ಅರಿಶಿನ ಪುಡಿ ಹಾಕಿದ್ನೆಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ, ಜಾಸ್ತಿ ಹಾಕಿದ್ರೆ ತಿಂಡಿ ತಿನ್ನೋಕ್ಕಾಗಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ, ಆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ತಿಂಡಿ ರೆಡಿ ಆಯಿತು. ಇದು ಕಾಯಿ ತುರಿನಾರ ಹಾಕೊಬೋದು, ನಾನು ಹಾಕಿಲ್ಲ. ಕಾಯಿ ತುರಿ ನಿಂಬೆ ಹುಳಿನಾರ ಬಿಡ್ಬೋದು. ನಿಂಬೆ ಹುಳಿ ಕಾಯಿ ತುರಿ ಏನೂ ಹಾಕಿಲ್ಲ. ಹಾಗೆ ಅಲ್ಲಿ ಗೂರಡಕ್ಕಾಗಲ್ಲ ಅಂತಂದು ಬಿಸಿ ಅನ್ನಕ್ಕೆ ಒಂದು 2-3 ಚೌಟ ಅನ್ನನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿದೆ. ಚಿತ್ರಾನ್ನ ರೆಡಿ ಆಯಿತು ನೋಡಿರಿ. ಎಷ್ಟು ಚೆನ್ನಾಗಿ ಉದುದ್ರಾಗಿರಬೇಕು ಚಿತ್ರಾನ್ನ ತಿನ್ನೋಕ್ಕೆ. ಎಣ್ಣೆ ಜಾಸ್ತಿ ಹಾಕಿದರೆ ಉದುದ್ರಾಗೆ ತಿಂಡಿ ಚೆನ್ನಾಗಿರುತ್ತೆ. ಎಲ್ಲರೂ ನೀವು ಒಂದ್ಸಲಿ ಎಲ್ಲರೂ ಮನೇಲಿ ಟ್ರೈ ಮಾಡಿರಿ. ಹಾಗೆ ನೋಡಿರಿ ಎಷ್ಟು ಚೆನ್ನಾಗಿದೆ ಚಿತ್ರಾನ್ನ. ನಾನು ಇದರಲ್ಲಿ ಸ್ವಲ್ಪ ಗೊಜ್ಜು ತೆಗ್ದೀನಿ. ಹಾಗೆ ಸ್ವಲ್ಪ ಕಲರ್ ಈ ಥರನೇ ಇದ್ದರೆ ಚೆನ್ನಾಗೆ, ಜಾಸ್ತಿ ಕಲರ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಎಲ್ಲರೂ ಲೈಕ್ ಮಾಡಿರಿ.